ಮಾನ್ವಿ ವತಿಯಿಂದ ಮಾನ್ವಿ ತಾಲೂಕಿನ ಸ್ಪರ್ಧಾ ಮಿತ್ರರಿಗೆ ಒಂದು ಸುವರ್ಣ ಅವಕಾಶ ಇರತಕ್ಕಂಥದ್ದು. ಏನಂದ್ರೆ ನೋಡಿ, 100 ಅಂಕಗಳ 100 ಮಾರ್ಕ್ಸ್ 100 ಅಂಕಗಳ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು ನಮ್ಮ ಲಕ್ಷ್ಮಿ ಸ್ಪರ್ಧಾ ಅಕಾಡೆಮಿ ಮಾನ್ವಿ ವತಿಯಿಂದ ನಾವು ನಡೆಸ್ತಾ ಇದ್ದೇವೆ. ಆಸಕ್ತ ಸ್ಪರ್ಧಾ ಮಿತ್ರರು ಈ ಕೆಳ ಕಾಣಿಸಿರ್ತಕ್ಕಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ತಮ್ಮ ತಾವು ನೋಂದಣಿ ಮಾಡಿಕೊಳ್ಬಹುದು. ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ವಿ. ಈ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಕ್ಕಂಥ ಸ್ಥಳ ನೋಡಿ, ಶ್ರೀ ವೆಂಕಟೇಶ್ವರ PU ಮತ್ತು ಡಿಗ್ರಿ ಕಾಲೇಜ್ ಮಾನ್ವಿ. ವೆಂಕಟೇಶ್ವರ PUC ಮತ್ತು ಡಿಗ್ರಿ ಕಾಲೇಜಿನಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಾ ಇರೋದು. ದಿನಾಂಕ ಬೆಳಿಗ್ಗೆ ನೋಡಿಲಿ 14ನೇ ತಾರೀಕು ಸಂಡೇ 14/7/2024 ಸರಿಯಾಗಿ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ವೆಂಕಟೇಶ್ವರ PU ಮತ್ತು ಡಿಗ್ರಿ ಕಾಲೇಜಲ್ಲಿ ನಡೆಸ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರ್ತಕ್ಕಂತ ಎಲ್ಲರಿಗೂ ಕೂಡ ಉಚಿತವಾಗಿರ್ತಕ್ಕಂತ ಅವಕಾಶ ಇದೆ. ಯಾರಿಗೂ ಕೂಡ ಯಾವುದೇ ಫೀಸ್ ತೆಗೆದುಕೊಳ್ತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ಅಲ್ಲ. ಫ್ರೀ ಆಗಿ ಈ ಒಂದು ಎಕ್ಸಾಮ್ ಅನ್ನ ಬರೀಬಹುದು. ಆಮೇಲೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಿರ್ತಕ್ಕಂಥವರಿಗೂ ಕೂಡ ನಮ್ಮ ಒಂದು ಅಕಾಡೆಮಿ ಲಕ್ಷ್ಮಿ ಸ್ಪರ್ಧಾತ್ಮಕ ಅಕಾಡೆಮಿ ವತಿಯಿಂದ ಸೂಕ್ತವಾಗಿರ್ತಕ್ಕಂಥ ಪ್ರಶಸ್ತಿ ಕೂಡ ನಾವು ಈ ಒಂದು ಅಕಾಡೆಮಿ ವತಿಯಿಂದ ನೀಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇಂದಿನ ಸ್ಪರ್ಧಾ ಜಗತ್ತಿನಲ್ಲಿ ಎಲ್ಲಾ ವಿದ್ಯಾರ್ಥಿನಿಯರು ಈ ಮಾದರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಗವಹಿಸಿ ಈ ಒಂದು ನಮ್ಮ ಒಂದು ಉದ್ದೇಶ ಅಂತಕ್ಕಂಥದ್ದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿ, ನಮ್ಮ ಭಾರತ ಸಂವಿಧಾನದಲ್ಲಿ ವಿಶೇಷವಾಗಿ ರಿಟ್ ಆಜ್ಞೆಗಳು ಅಂತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಟಾಪಿಕ್. ರಿಟ್ ಆಜ್ಞೆಗಳ ಬಗ್ಗೆ ಪ್ರತಿಯೊಂದು ಯಾವುದೇ FD, SD, PSI ಯಾವುದೇ ಎಕ್ಸಾಮ್ದಲ್ಲಿ ನೋಡಿ ನೀವು ಪ್ರಶ್ನೆಗಳು ಇದ್ದೇ ಇರ್ತವೆ. ಸರಿಸುಮಾರು 2 ರಿಂದ 3 ಪ್ರಶ್ನೆಗಳು ಇದ್ದೇ ಇರ್ತವೆ. ಹಾಗಾದ್ರೆ ರಿಟ್ ಆಜ್ಞೆಗಳು ಎಂದರೆ ಅಂತಕ್ಕಂಥದ್ದು ಮಸ್ಟ್ ನಾವು ತಿಳ್ಕೋಬೇಕು. ರಿಟ್ ಆಜ್ಞೆಗಳು ಎಂದರೆ ಏನಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ನೋಡಿಲಿ, ಈ ನಮ್ಮ ಭಾರತ ಸಂವಿಧಾನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ನಮ್ಮ ಸಂವಿಧಾನ ನಮ್ಗೆ ಯಾವ ಹಕ್ಕುಗಳನ್ನು ಕೊಟ್ಟಿದೆ? ಮೂಲಭೂತ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ನಮ್ಮ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೊರಡಿಸುವ ಆಜ್ಞೆಗಳಿಗೆ ನಾವು ರಿಟ್ ಆಜ್ಞೆಗಳು ಅಂತ ನಾವು ಅದನ್ನ ಕರೆಯುತ್ತೇವೆ. ಭಾರತ ಸಂವಿಧಾನ ನಮ್ಗೆ ಏನು ಕೊಟ್ಟಿದೆ? ಮೂಲಭೂತ ಹಕ್ಕುಗಳನ್ನ ಕೊಟ್ಟಿರ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಮೂಲಭೂತ ಹಕ್ಕುಗಳು ನಮ್ಮ ಭಾರತ ಸಂವಿಧಾನದ 3ನೇ ಭಾಗದಲ್ಲಿರ್ತಕ್ಕಂಥದ್ದು 12 ರಿಂದ 35ರವರೆಗಿನ ವಿಧಿಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಆರಂಭದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದವು, ಪ್ರಸ್ತುತ 6 ಮೂಲಭೂತ ಹಕ್ಕುಗಳು ಇರ್ತಕ್ಕಂಥದ್ದು. ಅದರಲ್ಲಿ ಆಸ್ತಿ ಹಕ್ಕನ್ನ ತೆಗೆದುಹಾಕಿರ್ತಕ್ಕಂಥದ್ದು. ಕಳೆದ ತರಗತಿಯಲ್ಲಿ ಎಲ್ಲ ವಿಷಯವನ್ನು ಹೇಳಿದ್ದೇವೆ. 1978 44ನೇ ತಿದ್ದುಪಡಿಯಲ್ಲಿ ತೆಗೆದುಹಾಕಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾದ್ರೆ ಈ ಭಾರತ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕುಗಳಿಗೆ ಯಾವುದೇ ಒಬ್ಬ ವ್ಯಕ್ತಿ ಯಾರಾದರೂ ಅದು ಧಕ್ಕೆ ಉಂಟು ಮಾಡಿದಾಗ ನಮ್ಮ ಭಾರತ ಸಂವಿಧಾನದಲ್ಲಿ ಅವುಗಳನ್ನ ರಕ್ಷಣೆ ಮಾಡುವ ಅಧಿಕಾರ ಯಾರಿಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಇರ್ತಕ್ಕಂಥದ್ದು. ಇವುಗಳಿಗೆ ನಾವೇನ್ ಕರಿತೀವಿ ಅಂದ್ರೆ ರಿಟ್ ಆಜ್ಞೆಗಳು ಅಂತ ನಾವು ಅದನ್ನ ಕರೆಯುತ್ತೇವೆ. ಹಾಗಾದ್ರೆ ರಿಟ್ ಆಜ್ಞೆಗಳು ಏನಂತ ನಮ್ಗೆ ಗೊತ್ತಾಯ್ತು. ಈ ರಿಟ್ ಆಜ್ಞೆಗಳನ್ನ ಹೊರಡಿಸುವ ಅಧಿಕಾರ ಯಾರಿಗಿದೆ? ಬಹಳ ಸಲ ಪ್ರಶ್ನೆ ಕೇಳ. ಈ ಕೆಳಗಿನವುಗಳಲ್ಲಿ ರಿಟ್ ಆಜ್ಞೆ ಹೊರಡಿಸುವ ಅಧಿಕಾರ ಯಾರಿಗಿದೆ? ಸುಪ್ರೀಂ ಕೋರ್ಟ್ ಮಾತ್ರ, ಹೈಕೋರ್ಟ್ ಮಾತ್ರ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇವುಗಳಲ್ಲಿ ನಾವು ಯಾವುದನ್ನ ಚಾಯ್ಸ್ ಮಾಡ್ಬೇಕಂತಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಮಾತ್ರ ಈ ರಿಟ್ ಆಜ್ಞೆಗಳನ್ನು ಹೊರಡಿಸ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು. ಹಾಗಾದ್ರೆ ನೋಡಿ,
ಸುಪ್ರೀಂ ಕೋರ್ಟ್ ಇದು ಬಹಳಷ್ಟು ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ಭಾರತ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ಎಷ್ಟನೇ ವಿಧಿಯ ಪ್ರಕಾರ ರಿಟ್ ಆಜ್ಞೆಗಳನ್ನು ಹೊರಡಿಸುತ್ತದೆ ಅಂತ ಬಹಳ ಸಲ ಕ್ವಶನ್ ಕೇಳ್ತಾರ. ನೋಡಿ ಇಲ್ಲಿ 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ರಿಟ್ ಆಜ್ಞೆಗಳನ್ನ ಹೊರಡಿಸುತ್ತದೆ. ಅದೇ ರೀತಿಯಾಗಿ ಭಾರತದಲ್ಲಿ ಹೈಕೋರ್ಟ್ ಕೂಡ ಯಾವ ವಿಧಿಯ ಪ್ರಕಾರ ರಿಟ್ ಆಜ್ಞೆಗಳನ್ನು ಹೊರಡಿಸಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರ. ನೋಡಿ 226 ಇಂಪಾರ್ಟೆಂಟ್. 226ನೇ ವಿಧಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೈಕೋರ್ಟ್ ಏನ್ ಮಾಡುತ್ತೆ, ರಿಟ್ ಆಜ್ಞೆಗಳನ್ನ ಹೊರಡಿಸುತ್ತದೆ. ಇಲ್ಲಿ 2ರಿಂದ 3 ಪ್ರಶ್ನೆ ಗೊತ್ತಾಯ್ತು. ಹಾಗಾದ್ರೆ ರಿಟ್ ಆಜ್ಞೆಗಳನ್ನು ಹೊರಡಿಸುವ ಅಧಿಕಾರವನ್ನ ನಾವು ಭಾರತ ಸಂವಿಧಾನದಲ್ಲಿ ಯಾವ ದೇಶದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ? ಇದು ಕೂಡ ಬಹಳ ಸಲ ಪ್ರಶ್ನೆ ಕೇಳ್ತಾರ. ಇಂಗ್ಲೆಂಡ್ ದೇಶದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ. ಇಲ್ಲಿ 3 ಪ್ರಶ್ನೆಗಳು ಇಂಪಾರ್ಟೆಂಟ್. ಮತ್ತೊಂದ್ಸಲ ನಿಮ್ಗೆ ರಿಪೀಟ್ ಮಾಡ್ತಾ ಇದ್ದೀನಿ. ರಿಟ್ ಆಜ್ಞೆಗಳು ಎಂದರೇನು? ಇಂಪಾರ್ಟೆಂಟ್. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೊರಡಿಸುವ ಆಜ್ಞೆಗಳನ್ನ ರಿಟ್ ಆಜ್ಞೆ ಎನ್ನುವರು. ಕ್ಲಿಯರ್? ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ರಿಟ್ ಆಜ್ಞೆ ಹೊರಡಿಸುವ ಅಧಿಕಾರ ಭಾರತದಲ್ಲಿ ಯಾರಿಗಿದೆ ಅಂತ ಪ್ರಶ್ನೆ ಕೇಳ್ತಾರ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇದೆ. ಸೆಕೆಂಡ್ ಒನ್ ಕ್ಲಿಯರ್. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಯಾವ ವಿಧಿಯ ಪ್ರಕಾರ ರಿಟ್ ಆಜ್ಞೆ ಹೊರಡಿಸುತ್ತದೆ? ವೆರಿ ಇಂಪಾರ್ಟೆಂಟ್. 32ನೇ ವಿಧಿ. ಯಾವ ವಿಧಿ? 32ನೇ ವಿಧಿಯ ಪ್ರಕಾರ ಹೊರಡಿಸುತ್ತದೆ. ಹಾಗಾದ್ರೆ ಹೈಕೋರ್ಟ್ ಯಾವ ವಿಧಿಯ ಪ್ರಕಾರ ರಿಟ್ ಆಜ್ಞೆ ಹೊರಡಿಸುತ್ತದೆ? 226ನೇ ವಿಧಿ. 226. ನಾವು ಯಾವ ದೇಶದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ? ಇಂಗ್ಲೆಂಡ್ ದೇಶದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ. ಇಲ್ಲಿ ಸುಮಾರು 5ರಿಂದ 6 ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶಗಳು. ಇಷ್ಟೆಲ್ಲ ಅಂಶಗಳು. ನೆಕ್ಸ್ಟ್ ನೋಡಿ, ಮುಂದೆ ನೋಡೋಣ. ನೋಡಿಲಿ, ಹಾಗಾದ್ರೆ ಭಾರತದಲ್ಲಿ ಒಟ್ಟು ಎಷ್ಟು ರೀತಿಯ ರಿಟ್ ಆಜ್ಞೆಗಳಿವೆ ಅಂತೇಳಿ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಭಾರತದಲ್ಲಿ ಒಟ್ಟು ಎಷ್ಟು ರೀತಿಯ ರಿಟ್ ಆಜ್ಞೆಗಳಿವೆ ಅಂತೇಳಿ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಭಾರತದಲ್ಲಿ ಒಟ್ಟು 5 ರೀತಿಯ ರಿಟ್ ಆಜ್ಞೆಗಳನ್ನ ನಾವು ಹೊರಡಿಸ್ತಾ ಇದ್ದೇವೆ ಅಂತ. ಒಟ್ಟು 5 ರೀತಿಯ ರಿಟ್ ಆಜ್ಞೆಗಳಿವೆ. ಆಪ್ಷನ್ ಅಲ್ಲಿ ಕೇಳಬಹುದು. 1, 2, 3, 5. ಇವುಗಳಲ್ಲಿ ಎಷ್ಟು? 5 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅಂತ ನಾವು ಇದರಲ್ಲಿ ಹೇಳ್ತೀವಿ. ಹಾಗಾದ್ರೆ ವಿದ್ಯಾರ್ಥಿ ಮಿತ್ರರೇ ನೋಡಿ, 5 ರಿಟ್ ಆಜ್ಞೆಗಳು ಯಾವಂತಂದ್ರೆ, ಫಸ್ಟ್ ಒನ್ ನೋಡಿ, ABS ಕಾರ್ಪಸ್, ಕನ್ನಡದಲ್ಲಿ ಬಂದಿ ಪ್ರತ್ಯಕ್ಷೀಕರಣ ಆಜ್ಞೆ ಅಂತ ಕರಿತೀವಿ. ಫಸ್ಟ್ ಒನ್ ABS ಕಾರ್ಪಸ್, ಬಂದಿ ಪ್ರತ್ಯಕ್ಷೀಕರಣ ಆಜ್ಞೆ. ಸೆಕೆಂಡ್ ಒನ್ ಮ್ಯಾಂಡಮಸ್. ಮ್ಯಾಂಡಮಸ್ ಅಂತಂದ್ರೆ ಪರಮಾದೇಶ. ಮ್ಯಾಂಡಮಸ್ ಅಂದ್ರೆ ಪರಮಾದೇಶ. ಥರ್ಡ್ ಒನ್ ಪ್ರೊಹಿಬಿಷನ್. ಪ್ರೊಹಿಬಿಷನ್ ಅಂತ ನಾವು ಇದನ್ನ ಕರಿತೀವಿ. ಫೋರ್ತ್ ಒನ್ ಸರ್ಶ್ಯೂರರಿ ಅಂತ ನಾವು ಅದನ್ನ ಕರಿತೀವಿ. ಸರ್ಶ್ಯೂರರಿ ಅಂದ್ರೆ ಉತ್ಪ್ರೇಕ್ಷಣಾ ಲೇಖ ಅಂತ ನಾವು ಅದನ್ನು ಕೂಡ ಕರಿತೀವಿ. ಕೊನೆಯದಾಗಿ 5ನೇದೊಂದು ಕೋವಾರೆಂಟಲ್ ಅಂತ ನಾವು ಕೂಡ ಅದನ್ನ ಕರಿತೀವಿ. ಈ ರೀತಿಯಾಗಿ ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು ರೀತಿಯ ರಿಟ್ ಆಜ್ಞೆಗಳಿವೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ರೆ ನೀವು ಏನ್ ಮಾಡ್ಬೇಕಂದ್ರೆ 5 ರೀತಿಯ ರಿಟ್ ಆಜ್ಞೆಗಳು ಅಂತೇಳಿ ಇದರಲ್ಲಿ ಮಾಹಿತಿಯನ್ನ ಕೊಡ್ಬೇಕಂತಕ್ಕಂಥದ್ದು. ಹಾಗಾದ್ರೆ ಈ 5 ರೀತಿಯ ರಿಟ್ ಆಜ್ಞೆಗಳ ಬಗ್ಗೆ ನಾವು ಒಂದೊಂದಾಗಿ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಳೋಣ. ಫಸ್ಟ್ ಒನ್ ನೋಡಿಲಿ, ABS ಕಾರ್ಪಸ್ ಅಥವಾ ಬಂದಿ ಪ್ರತ್ಯಕ್ಷೀಕರಣ ಆಜ್ಞೆ ಅಂತಕ್ಕಂಥದ್ದು. ಇದು ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಪ್ರಶ್ನೆ ಕೇಳ್ತಾರ. ABS ಕಾರ್ಪಸ್ ಎಂದರೆ ಏನಂತಕ್ಕಂಥದ್ದು ನೋಡಿ. ಇಲ್ಲಿ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಯನ್ನು, ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಬಂಧಿಸಲ್ಪಟ್ಟ, ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ಎಷ್ಟು ಗಂಟೆಗಳ ಒಳಗಾಗಿ? 24 ಗಂಟೆಗಳ ಒಳಗಾಗಿ. 24 ಗಂಟೆ ಒಳಗಾಗಿ ನಾವೇನ್ ಮಾಡ್ಬೇಕಂದ್ರೆ ಹತ್ತಿರದ ನ್ಯಾಯಾಲಯ, ಸಮೀಪದ ನ್ಯಾಯಾಲಯ ಅಂತಕ್ಕಂಥದ್ದು, ಹತ್ತಿರದ ನ್ಯಾಯಾಲಯ ಆಗಿರ್ಬೋದು ಅಥವಾ ನ್ಯಾಯಾಧೀಶರ ಮುಂದೆ ಹಾಜರಿ ಪಡಿಸುವುದು.
ಇದು ಕ್ಲಿಯರ್ ಆಗಿ ತಿಳ್ಕೊತಕ್ಕಂಥ ಒಂದು ವಿಷಯ. ನೋಡಿ, ಒಬ್ಬ ವ್ಯಕ್ತಿಯನ್ನ ನಾವು ಬಂಧಿಸಲ್ಪಟ್ಟಾಗ ವಿತಿನ್ 24 hours ಅಲ್ಲಿ 24 ಗಂಟೆಗಳೊಳಗಾಗಿ ನಾವೇನ್ ಮಾಡ್ಬೇಕು, ಆ ವ್ಯಕ್ತಿಯನ್ನ ಹತ್ತಿರದ ನ್ಯಾಯಾಲಯಕ್ಕಾದ್ರೆ ಒಪ್ಪಿಸ್ಬೇಕು, ಇಲ್ಲಾಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಕ್ಕಂಥದ್ದು ಕಡ್ಡಾಯವಾಗಿ ಹಾಜರುಪಡಿಸಲೇಬೇಕು. ಯಾರ ಮುಂದೆ? ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲೇಬೇಕು. ಒಂದ್ ವೇಳೆ ಹಾಜರುಪಡಿಸಿಲ್ಲ ಅಂತಂದ್ರೆ ಅಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಏನ್ ಮಾಡ್ತದೆ ಅಂದ್ರೆ ಈ ಒಂದು ಆರ್ಡರ್ ಅನ್ನ ಹೊರಡಿಸ್ತದೆ. ಹೇಬಿಯಸ್ ಕಾರ್ಪಸ್ ಅಂತಕ್ಕಂಥದ್ದು ಒಂದು ಅಂದ್ರೆ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ನಮ್ಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಯಾವಂದ್ರೆ ಈ ರಿಟ್ ಆರ್ಡಿನಲ್ ಅಂತ ನಾವು ಅದನ್ನ ಕರಿತೀವಿ. ಫಸ್ಟ್ ಒನ್ ಈಸ್ ಕ್ಲಿಯರ್, ಹೇಬಿಯಸ್ ಕಾರ್ಪಸ್ ಈಸ್ ಕ್ಲಿಯರ್ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತಿಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ ವೆರಿ ಇಂಪಾರ್ಟೆಂಟ್, ಮ್ಯಾಂಡಮಸ್. ಮ್ಯಾಂಡಮಸ್ ಅಂದ್ರೆ ಇಲ್ಲಿ ಇದೆ ಅದರ ಉತ್ತರ ಪರಮಾದೇಶ, ಆದೇಶ. ಮ್ಯಾಂಡಮಸ್ ಅಂದ್ರೆ ಆರ್ಡರ್ ಮಾಡ್ತಕ್ಕಂಥದ್ದು. ಯಾರಿಗೆ ಆರ್ಡರ್ ಮಾಡ್ತದ? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ನೋಡ್ರಿ, ತನ್ನ ಕರ್ತವ್ಯವನ್ನು ನಿರ್ವಹಿಸಲು ವಿಫಲನಾದಾಗ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಅವ ಸರ್ಕಾರಿ ನೌಕರಿಯನ್ನು ಪಡ್ಕೊಂಡಿರ್ತಾನ. ಸರ್ಕಾರಿ ನೌಕರಿಯಲ್ಲಿ ಏನು ರೂಲ್ಸ್ ಮತ್ತು ರೆಗ್ಯುಲೇಷನ್ ಇದಾವ ಆ ರೂಲ್ಸ್ ರೆಗ್ಯುಲೇಷನ್ ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತಾ. ಕೆಲ ವ್ಯಕ್ತಿಗಳು ಮಾಡ್ತಾರಂದ್ರೆ ತಮ್ಮ ಕರ್ತವ್ಯವನ್ನ ಏನ್ ಮಾಡ್ತಾರೆ, ನಿರ್ವಹಿಸಲು ವಿಫಲರಾಗ್ತಾರೆ. ವಿಫಲರಾದಾಗ ಅಥವಾ ನಿರಾಕರಿಸಿದಾಗ ಸಾರ್ವಜನಿಕ ಅಧಿಕಾರಿ ಅಥವಾ ಪ್ರಾಧಿಕಾರಕ್ಕೆ, ಇದು ಕೇವಲ ಯಾರಿಗೆ ಅಪ್ಲೈ ಆಗುತ್ತೆ ಗೊತ್ತಾ? ಇದು ಇಂಪಾರ್ಟೆಂಟ್. ಸರ್ಕಾರಿ ನೌಕರರಿಗೆ ಮಾತ್ರ ಅಪ್ಲೈ ಆಗುತ್ತದೆ, ಸಾರ್ವಜನಿಕ ಅಧಿಕಾರಿಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಯಾವುದು? ಮ್ಯಾಂಡಮಸ್. ಪ್ರೈವೇಟ್ ಖಾಸಗಿ ವ್ಯಕ್ತಿಗಳಿಗೆ, ಖಾಸಗಿ ಪ್ರಾಧಿಕಾರಕ್ಕೆ ಈ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಮ್ಯಾಂಡಮಸ್ ಹೊರಡಿಸ್ತಕ್ಕಂತ ಅವಕಾಶ ಇರಲ್ಲ. ಇದು ಬಹಳ ಇಂಪಾರ್ಟೆಂಟ್. ಈ ಪಾಯಿಂಟ್ ನೆನಪಿನಲ್ಲಿ ಇಟ್ಕೋಬೇಕು. ಸಾರ್ವಜನಿಕ ಅಂದ್ರೆ ಏನ್ ಗೊತ್ತಾ? ಸರ್ಕಾರಿ ನೌಕರರಿಗೆ ಅಥವಾ ಸರ್ಕಾರಿ ಪ್ರಾಧಿಕಾರರಾಗಿರ್ಬೋದು, ಅವರು ಸರಿಯಾಗಿ ತಮ್ಮ ಕರ್ತವ್ಯವನ್ನು ಏನಾದರೂ ನಿರ್ವಹಣೆ ಮಾಡಿಲ್ಲ ಅಂತಂದ್ರೆ ಹಾಗೇನ್ ಮಾಡ್ತದ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಏನ್ ಮಾಡ್ತದ, ಸುಪ್ರೀಂ ಕೋರ್ಟ್ 32ನೇ ವಿಧಿಯ ಪ್ರಕಾರ ಹಾಗೂ ಹೈಕೋರ್ಟ್ 226 ವಿಧಿಯ ಪ್ರಕಾರ ನಿನ್ನ ಕರ್ತವ್ಯವನ್ನು ಕಡ್ಡಾಯವಾಗಿ ಪಾಲಿಸಬೇಕಂತಕ್ಕಂತ ಒಂದು ಆರ್ಡರ್ ಅನ್ನು ಹೊರಡಿಸ್ತದೆ. ಅದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಮ್ಯಾಂಡಮಸ್ ಅಂತ ನಾವು ಅದನ್ನ ಕರಿತೀವಿ. ಈಸ್ ಇಟ್ ಕ್ಲಿಯರ್? ನೋಡಲಿ, ಹೇಬಿಯಸ್ ಕಾರ್ಪಸ್ ಅರ್ಥ ಆಯ್ತು. ಸೆಕೆಂಡ್ ಒನ್ ಮ್ಯಾಂಡಮಸ್ ಅಂತಕ್ಕಂಥದ್ದು ಕೂಡ ನಮ್ಗೆ ಇದರಲ್ಲಿ ಗೊತ್ತಾಯ್ತು. ನೋಡಿ, ಈಗ ಥರ್ಡ್ ಒನ್ ನೋಡೋಣ. ಥರ್ಡ್ ಒನ್ ಏನಿದೆ? ಪ್ರೊಹಿಬಿಷನ್. ವೆರಿ ಇಂಪಾರ್ಟೆಂಟ್. ಪ್ರೊಹಿಬಿಷನ್ ಅಂತಕ್ಕಂಥದ್ದು ನೋಡಿ, ಪ್ರೊಹಿಬಿಷನ್ ಅಂದ್ರೆ ಏನು? ಕೆಳಗಿನ ನ್ಯಾಯಾಲಯಗಳು. ಕೆಳಗಿನ ನ್ಯಾಯಾಲಯ ಅಂತಂದ್ರೆ ಅಧೀನ ನ್ಯಾಯಾಲಯಗಳು. ಸುಪ್ರೀಂ ಕೋರ್ಟ್ ಕೆಳಗೆ ಹೈಕೋರ್ಟ್ ಕಡೆ ಜಿಲ್ಲಾ ನ್ಯಾಯಾಲಯ ಕೆಳಗಡೆ ತಾಲೂಕು ನ್ಯಾಯಾಲಯಗಳು ಬರ್ತಾವ. ಈ ರೀತಿಯಾಗಿ ಯಾವುದೇ ನ್ಯಾಯಾಲಯಗಳಿಗೆ ಅಧೀನ ನ್ಯಾಯಾಲಯ ಅಂತ ಕರಿತೀವಿ. ಕೆಳಗಿನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ, ಈಗ ಒಂದು ನ್ಯಾಯಾಲಯಕ್ಕೆ ತನ್ನದಾಗಿರ್ತಕ್ಕಂಥ ಒಂದು ವ್ಯಾಪ್ತಿ ಅಂತಕ್ಕಂಥದ್ದು ಇರ್ತದೆ, ಒಂದು ಚೌಕಟ್ಟು ಅಂತಕ್ಕಂಥದ್ದು ಇರ್ತದೆ. ಈ ಚೌಕಟ್ಟು ಅಂತಕ್ಕಂಥದ್ದು ಇರ್ತದ, ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಯಾವುದೇ ನ್ಯಾಯಾಲಯ ತೀರ್ಪು ಕೊಡಕ್ಕೆ ಅವಕಾಶ ಇಲ್ಲ. ಅಥವಾ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ಅವ್ರೇನಾದ್ರೂ ತೀರ್ಪು ನೀಡಿದ್ರು ಅಂತಂದ್ರೆ ಆಗ ಅದನ್ನು ತಡೆಗಟ್ಟುವಂತೆ, ಅದನ್ನು ತಡೆ ಹಿಡಿಯುವಂತೆ ಹೊರಡಿಸುವ ಆಜ್ಞೆ ನಾವೆಂದು ಕರಿತೀವಿ ಗೊತ್ತಾ? ಅದಕ್ಕೆ ನಾವೇನ್ ಕರಿತೀವಿ? ಪ್ರೊಹಿಬಿಷನ್ ಅಂತ ನಾವು ಅದನ್ನ ಕರಿತೀವಿ. ಸಿಂಪಲ್. ಕೆಳ ನ್ಯಾಯಾಲಯ ಯಾವುದೇ ಕಾರಣ ಕೂಡ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಏನ್ ಮಾಡುವಂತಿಲ್ಲ, ತೀರ್ಪು ನೀಡುವಂತಿಲ್ಲ. ಮತ್ತು ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪು ನೀಡಬಾರ್ದು ಅಂತ ಹೊರಡಿಸ್ತಕ್ಕಂಥ ಆಜ್ಞೆ ನಾವೇನ್ ಕರಿತೀವಿ? ಏನ್ ಕರಿತೀವಿ ಗೊತ್ತಾ? ಇದನ್ನ ಪ್ರೊಹಿಬಿಷನ್ ಅಂತ ನಾವು ಅದನ್ನ ಕರಿತೀವಿ. ನೋಡಿ, ನೆಕ್ಸ್ಟ್ ಒನ್, ಥರ್ಡ್ ಒನ್ ಕ್ಲಿಯರ್ ಆಯ್ತು. ಫೋರ್ತ್ ಒನ್ ವೆರಿ ಇಂಪಾರ್ಟೆಂಟ್, ಸರ್ಶ್ಯೋರರಿ ಅಂತ ಕರಿತೀವಿ. ಏನ್ ಕರಿತೀವಿ? ಸರ್ಶ್ಯೋರರಿ. ಇದು ಕನ್ನಡದಲ್ಲಿ ಉತ್ಪ್ರೇಕ್ಷಣಾ ಲೇಖ ಅಂತ ನಾವು ಅದನ್ನ ಕರಿತೀವಿ. ಉತ್ಪ್ರೇಕ್ಷಣಾ ಲೇಖ ಅಂತ ನಾವು ಅದನ್ನ ಕರಿತೀವಿ. ಉತ್ಪ್ರೇಕ್ಷಣಾ ಲೇಖ ಅಂತಂದ್ರೆ ಏನ್ ಗೊತ್ತಾ? ಸಿಂಪಲ್. ಕೆಳಗಿನ ನ್ಯಾಯಾಲಯಗಳು ಅಥವಾ ಅಧೀನ ನ್ಯಾಯಾಲಯ ಅಂದ್ರೆ ಎರಡು ಒಂದೇ. ಅಧೀನ ನ್ಯಾಯಾಲಯಗಳು ಅಥವಾ ಕೆಳಗಿನ ನ್ಯಾಯಾಲಯಗಳು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ತೀರ್ಪು ನೀಡಿದರೆ, ಇಂಪಾರ್ಟೆಂಟ್. ಸರ್ಶ್ಯೋರರಿ ಪ್ರೊಹಿಬಿಷನ್ ಏನಿತ್ತು?
ತೀರ್ಪು ನೀಡಬಾರ್ದಂತಿದೆ. ಬಟ್ ಸರ್ಶಿಯವರಲ್ಲಿ ಏನಿದೆ, ಒಂದು ವೇಳೆ ಕೆಳಗಿನ ನ್ಯಾಯಾಲಯಗಳು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಕೆಲವು ಸಲ ಏನ್ ಮಾಡ್ತಾರೆ ಅಂದ್ರೆ ತೀರ್ಪು ಏನಾದ್ರೂ ನೀಡಿದ್ರೆ ಅಂತಂದ್ರೆ ಅದನ್ನು ರದ್ದುಗೊಳಿಸುವ ಅಧಿಕಾರ, ಅದನ್ನು ತಡೆಗಟ್ಟುವ ಅಧಿಕಾರ ಈ ರಿಟ್ ಆಗಿರ್ತಕ್ಕಂಥದ್ದು. ಮತ್ತು ಅದನ್ನು ಮತ್ತೆ ಏನ್ ಮಾಡ್ಬೋದು, ರದ್ದುಪಡಿಸಬಹುದು, ಇಲ್ಲಾಂದ್ರೆ ಮೇಲಿನ ನ್ಯಾಯಾಲಯಕ್ಕೆ ಏನ್ ಮಾಡ್ಬೋದು, ವರ್ಗಾವಣೆ ಮಾಡ್ತಕ್ಕಂಥ ಒಂದು ಅಧಿಕಾರ. ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ಹೊರಡಿಸ್ತಕ್ಕಂಥ ಆಜ್ಞೆಯನ್ನು ಕರಿತೀವಿ, ಅದನ್ನ ನಾವು ಸರ್ಶಿಯೋರರಿ ಅಥವಾ ಉತ್ಪ್ರೇಕ್ಷಣ ಲೇಖ ಅಂತ ಕೂಡ ನಾವು ಇದನ್ನ ಕರಿತೀವಿ. ಸ್ನೇಹಿತರೆ, ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದು ತೀರ್ಪು ಕೊಡಬಾರ್ದು. ಒಂದು ತೀರ್ಪು ಕೊಟ್ರೆ ಅಂದ್ರೆ ಅದನ್ನ ರದ್ದುಪಡಿಸಬಹುದು ಅಥವಾ ವರ್ಗಾವಣೆ ಮಾಡ್ತಕ್ಕಂಥ ಮೇಲಿನ ನ್ಯಾಯಾಲಯಕ್ಕೆ ಯಾವಾಗ ಕರಿತೀವಿ, ಸರ್ಶಿಯೋರ ಅಂತ ಕೂಡ ನಾವು ಅದನ್ನ ಕರಿತೀವಿ. ನೋಡ್ರಿ, ಕೊನೆಯದಾಗಿ ಯಾವ್ದು ಬರ್ತಂತಂದ್ರೆ ಫಿಫ್ತ್ ಒನ್ ಕೋವಾರೆಂಟ್ ಅಂತ ನಾವು ಅದನ್ನು ಕೂಡ ಕರಿತೀವಿ. ನೋಡಿ, ಕೊನೆಯದಾಗಿ ಬರ್ತಕ್ಕಂಥ ಯಾವ್ದಂತಂದ್ರೆ ಕೋವಾರೆಂಟ್ ಅಂತ ನಾವು ಅದನ್ನ ಕರಿತೀವಿ. ಕೋವಾರೆಂಟ್ ಅಂದ್ರೆ ಏನಾಗುತ್ತೆ ಗೊತ್ತಾ, ಯಾವ್ದಾವಪ್ಪ ಇಲ್ಲಿ ಇಂಪಾರ್ಟೆಂಟ್, ಸರ್ಕಾರಿ ಹುದ್ದೆಯನ್ನು ಈಗ ಗೌರ್ಮೆಂಟ್ ನೋಟಿಫಿಕೇಶನ್ ಮಾಡುತ್ತೆ. ಆ ಸರ್ಕಾರಿ ಹುದ್ದೆಯನ್ನ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಅಕ್ರಮವಾಗಿ ಪಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಏನ್ ಮಾಡ್ತಾರೆ, ಕಾನೂನು ಬಾಹಿರವಾಗಿ ಆಕ್ರಮಿಸಿಕೊಂಡಾಗ ಅದನ್ನು ತಡೆಗಟ್ಟುವಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೊರಡಿಸ್ತಕ್ಕಂಥ ಆಜ್ಞೆಗಳಿಗೆ ನಾವೇನ್ ಕರಿತೀವಿ, ಕೋವಾರೆಂಟ್ ಅಂತ ಕರಿತೀವಿ. ಇದು ಬಹಳಷ್ಟು ಇಂಪಾರ್ಟೆಂಟ್. ಇದು ಯಾವ್ದಕ್ಕೆ ಅಪ್ಲೈ ಆಗುತ್ತೆ ಅಂತಂದ್ರೆ ಇಲ್ಲಿ ಸರ್ಕಾರಿ ಹುದ್ದೆಯನ್ನು ಮಾತ್ರ ಅಪ್ಲೈ ಆಗುತ್ತೆ, ಇದು ಖಾಸಗಿ ಹುದ್ದೆಗಳಿಗೆ ಅಪ್ಲೈ ಆಗಲ್ಲ. ಈಗ ನೋಡಿ, ಇಂದಿನ ಆಧುನಿಕ ಜಗತ್ತಿನಲ್ಲಿ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆದಾಗ ಸರ್ಕಾರಿ ಹುದ್ದೆಯನ್ನ ಬೇರೆ ಬೇರೆ ಮಾರ್ಗಗಳ ಮೂಲಕ ಪಡ್ಕೊಂತಾರ. ಕಡಿಮೆ ಪರ್ಸೆಂಟೇಜ್ ಇರ್ತಕ್ಕಂಥ ವ್ಯಕ್ತಿಯನ್ನ ಅಪಾಯಿಂಟ್ ಮಾಡಿಕೊಂಡು ಹೆಚ್ಚು ಪರ್ಸೆಂಟೇಜ್ ಇರ್ತಕ್ಕಂಥ ವ್ಯಕ್ತಿಗೆ ಅವಕಾಶ ಸಿಗದಿದ್ದಾಗ ಆ ವ್ಯಕ್ತಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ರಿಟ್ ಹಾಕಿದಂತಂದ್ರೆ ಕೋವಾರೆಂಟ್ ಮೂಲಕ ಆ ವ್ಯಕ್ತಿಗೆ ಏನಾಗುತ್ತೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಏನ್ ಮಾಡ್ತಾ ಅವರಿಗೆ ಅದನ್ನು ರದ್ದುಪಡಿಸಿ ಯಾವ ವ್ಯಕ್ತಿಗೆ ಹುದ್ದೆಯನ್ನು ಕೊಡಬೇಕು ಕಾನೂನು ಪ್ರಕಾರ ಅದು ಆ ವ್ಯಕ್ತಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರೆ ಅಂದ್ರೆ ನಮ್ಮ ರಿಟ್ ಆಜ್ಞೆಗಳಲ್ಲಿ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ನಿಮ್ಗೆ ಇದರಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಕೂಡ 8 ರಿಂದ 10 ಪ್ರಶ್ನೆಗಳು ಬರ್ತವೆ. ಯಾಗ್ಲೇ ಹೇಳಿದ್ರು ನಿಮ್ಗೆ ರಿಟ್ ಆಜ್ಞೆಗಳು ಅರ್ಥ ಆಯ್ತು, ಅದರಲ್ಲಿ ಎಷ್ಟು ಪ್ರಕಾರಗಳು ಅಂತಕ್ಕಂಥದ್ದು, ಆಮೇಲೆ ಯಾರು ಓಡಿಸ್ತಾರ, ಯಾವ ವಿಧಿಯ ಪ್ರಕಾರ ಓಡಿಸ್ತಾರ ಅಂತಕ್ಕಂಥದ್ದು, ಆಮೇಲೆ ಈ ಎಲ್ಲ 5 ಅಂಶಗಳ ಬಗ್ಗೆ ಕೂಡ ನಿಮ್ಗೆ ಬಹಳಷ್ಟು ಕ್ವಶನ್ಗಳು ಇದರಲ್ಲಿ ಬರ್ತವೆ. ಮತ್ತೊಂದು ಸಲ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಮ್ಮ ಲಕ್ಷ್ಮಿ ಸ್ಪರ್ಧಾತ್ಮಕ ಅಕಾಡೆಮಿ ವತಿಯಿಂದ 14/7/2024 ನಾವೇನ್ ಮಾಡ್ತಿದ್ವಿ ಅಂದ್ರೆ ಉಚಿತವಾಗಿ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ, ಮಾನ್ಯ ತಾಲೂಕಿನ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದೇವೆ. ಎಲ್ಲರೂ 100 ಅಂಕಗಳ ಮಾದರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಬಹುದು. ಅಲ್ಲಿ ಎಲ್ಲರಿಗೂ ಉಚಿತ ಅವಕಾಶ ಇದೆ. ಸರಿಯಾಗಿ 11 ಗಂಟೆಗೆ ಪರೀಕ್ಷೆ ಆರಂಭವಾಗುತ್ತದೆ. 10 ಗಂಟೆ ಒಳಗಾಗಿ ನಮ್ಮ ಮಾನ್ಯ ತಾಲೂಕಿನಲ್ಲಿರ್ತಕ್ಕಂಥ ವೆಂಕಟೇಶ್ವರ PU ಮತ್ತು ಡಿಗ್ರಿ ಕಾಲೇಜಿಗೆ ಅಲ್ಲಿ ಎಲ್ಲರೂ 10 ಗಂಟೆ ಒಳಗಾಗಿ ಅಲ್ಲಿಗೆ ಆಗಮಿಸಬೇಕು. ಅಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ಸ್ಪರ್ಧಾತ್ಮಕ ಅಕಾಡೆಮಿ ವತಿಯಿಂದ ನಾವು ಸೂಕ್ತ ಬಹುಮಾನ ಕೂಡ ಕೊಡ್ತಾ ಇದ್ದೇವೆ. ಆಸಕ್ತರು ಈ ಒಂದು ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ಭಾಗವಹಿಸಿ ನಮ್ಮ ಗುರಿ ಉದ್ದೇಶ ಏನಿದೆ ಅಂತಂದ್ರೆ ಒಂದು ಉತ್ತಮ ನಮ್ಮ ಮಾನ್ಯ ತಾಲೂಕಿನಲ್ಲಿ ಕಾಂಪಿಟೇಟಿವ್ ಮನೋಭಾವ ಬೆಳೆಸಬೇಕಂತಕ್ಕಂಥ ಉದ್ದೇಶ ಇರುವುದರಿಂದ ಇದನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಅದಕ್ಕೆ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಇಲ್ಲಿಯವರೆಗೆ ಇರತಕ್ಕಂಥ ರಿಟ್ ಆಜ್ಞೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದರಲ್ಲಿ ಪರ್ಫೆಕ್ಟ್ ಆಗಿ ತಿಳ್ಕೊಂಡ್ರೆ ನಿಮಗೆ ಪ್ರತಿಯೊಂದು ಎಕ್ಸಾಮ್ ದಲ್ಲಿ ಕೂಡ ಏನಿಲ್ಲ ಕೂಡ 1-2-3 ಮಾರ್ಕ್ಸ್ ಕ್ವಶನ್ ಬಂದೇ ಬರ್ತವೆ. ಇಷ್ಟು ತಿಳ್ಕೊಂಡ್ರೆ ಇದರಲ್ಲಿ ಎನಫ್ ಅಂತಕ್ಕಂಥದ್ದು ನನ್ನ ಒಂದು ವಿಚಾರ. ಥ್ಯಾಂಕ್ ಯು ಸೋ ಮಚ್.